ಕಡೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಗೌಡ ತಾಯಿ ಎಕ್ಸ್ಕ್ಲೂಸಿವ್. ರಿಪಬ್ಲಿಕ್ ಕನ್ನಡದಲ್ಲಿ ಪವಿತ್ರ ಗೌಡ ತಾಯಿ ಸಾಕಷ್ಟು ಖುಷಿಯಾಗಿರ್ತಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಪವಿತ್ರ ಗೌಡ ತಾಯಿ ಸಿಗ್ತಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಪವಿತ್ರಾಗೆ ಜಾಮೀನು ಸಿಕ್ಕಿನಲ್ಲಿ 7 ಜನರ ಜಾಮೀನು ಅರ್ಜಿ ಮಂಜೂರಾಗಿದೆ, ಜಾಮೀನು ಸಿಕ್ಕಿದೆ. ಈ ವಿಚಾರವಾಗಿ ಇವತ್ತು ವಕೀಲರೆಲ್ಲರೂ ಕೂಡ ಮಾತಾಡಿದ್ರು. ಈಗ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡೋದಕ್ಕೆ ಪವಿತ್ರ ಗೌಡ ಅವರ ತಾಯಿಯಾಗಿರುವಂಥ ಭಾಗ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಏನು ಅನಿಸ್ತಾ ಇದೆ ಇವತ್ತು ಜಾಮೀನು ಸಿಕ್ಕಿದೆ? 7 ತಿಂಗಳ ತುಂಬ ಖುಷಿ ಆಯಿತು ನನಗೆ. ಸಖತ್ತಾಗಿ ಓಡಾಡಿದ್ದಾರೆ ಇವರು, ಪ್ರಯತ್ನ ಪಟ್ಟರು, ಆದರೂ ಓಡಾಡಿ ನಮಗೆ ಬೇಲ್ ತಂದು ಕೊಟ್ಟಿದ್ದಾರೆ. 7 ತಿಂಗಳು ಮಗಳು ಜೈಲಲ್ಲಿದ್ದರು. ಹಿಂಸೆ ಆಯಿತು ಇದ್ದಿದ್ದಕ್ಕೆ ಕಷ್ಟ ಆಯಿತು ಒಂದು ಸ್ವಲ್ಪ. ಮೀಟ್ ಮಾಡೋ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ರು ಪವಿತ್ರ ಗೌಡ? ಏನಿಲ್ಲ, ನಾನೇನು ತಪ್ಪು ಮಾಡಿಲ್ಲಮ್ಮ, ದೇವ್ರವನೇ, ದೇವ್ರು ನೋಡ್ಕೊತಾನೆ, ನಾನು ಮಾಡಿಲ್ಲ ತಪ್ಪು, ಅಷ್ಟೇ ಮಾತಾಡ್ತಾ ಇದ್ದೆ. ಇನ್ನೇನು ಮಾತಾಡ್ತಾ ಇರಲಿಲ್ಲ ಅವರು, ಅಷ್ಟು ಹೇಳೋರು. ಹೇಳ್ಕೊಳ್ತಿದ್ರ ನಿಮ್ಮ ಹತ್ರ? ಏನು ಹೇಳ್ಕೊತಾ ಇರಲಿಲ್ಲ, ಅಷ್ಟೊಂದೆಲ್ಲ ಏನು ಹೇಳ್ಕೊಳ್ಳೋ ಅಂಥದ್ದು ಏನು ಇರಲಿಲ್ವಲ್ಲ. ಅಲ್ಲಿ ಹೇಳ್ಕೊಳ್ಳೋದಕ್ಕೆ ಏನು ಹೇಳ್ಕೊತಿರ್ಲಿಲ್ಲ. ದೇವ್ರವನೇ ಅದೊಂದು ಹೇಳೋರು, ದೇವ್ರವನೇ, ನಾವೇನು ತಪ್ಪು ಮಾಡಿಲ್ಲ, ನಾನು ಇಷ್ಟೇ, ಅದ್ರ ಮೇಲೆ ಇನ್ನೇನು ಹೇಳ್ತಾನೂ ಇರಲಿಲ್ಲ. ಈಗ ಈ ರೇಣುಕಾ ಸ್ವಾಮಿ ಕೊಲೆ ಆಯಿತು ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ನಿಮ್ಮ ಮಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಎಲ್ಲಿದ್ರಿ? ನಿಮ್ಗೆ ಏನಾದರೂ ಗೊತ್ತಾಯ್ತು? ಆ ಟೈಮಲ್ಲಿ ಗೊತ್ತಾದಾಗ ನಿಮ್ಗೇನು ಅನ್ನಿಸ್ತು? ಗೊತ್ತಾದಾಗ ನಮಗೇನು ಅಷ್ಟೊಂದು ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಟಿ ವಿ ನೋಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅಂದರೆ ಏನೂ ಹೇಳ್ಕೊತಿರ್ಲಿಲ್ಲ ಅವ್ರಿಗೂ. ಬಟ್ ಹಿಂಗಾಗುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಹಿಂಗಾಗುತ್ತೆ, ಹಿಂಗೆ ಹೇಳಿದ್ರೆ ಮನೇಲಿ ಇದು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದು ಏನಾದರೂ ಹೇಳ್ಕೊಂಡಿದ್ರೆ ನಿಮ್ಮ ಹತ್ರ? ಇಲ್ಲ, ನನ್ನ ಹತ್ರ ಏನು ಹೇಳ್ಕೊತಾ ಇರಲಿಲ್ಲ, ನನ್ನ ಹತ್ರ. ಜೈಲಿಗೆ ಹೋಗ್ತಿದ್ರಲ್ಲ ಆ ಟೈಮಲ್ಲಿ, ನೀವು ಹೊರಗಡೆ ಪವಿತ್ರ ಗೌಡನ ನೋಡಬೇಕಾದ್ರು, ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪವಿತ್ರ ಗೌಡನ ನೋಡಬೇಕಾದ್ರೆ ಏನು ಅನ್ನಿಸ್ತಾ ಇತ್ತು? ನೋವಾಗ್ತಿತ್ತು, ಹೇಳ್ಕೊಳಕ್ಕಾಗ್ತಾ ಇರಲಿಲ್ಲ, ಸುಮ್ಮನೆ ತುಂಬ ನೋವಾಗ್ತಾಯಿತ್ತು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನು ಆಗ್ತಾಯಿಲ್ಲ. ಕಣ್ಣೀರು ಹಾಕ್ತಿದ್ದೀರಿ. ಇವತ್ತು ಆಗಬಾರ್ದಿತ್ತು, ಆಗೋಗಿದೆ ಅನ್ನೋ ವಿಚಾರಗಳು, ಚರ್ಚೆಗಳು ಆಗುತ್ತೆ. ಅದೆಲ್ಲವನ್ನು ಆ ಟೈಮು ಏನು ಮಾಡೋಕ್ಕಾಗಲ್ಲ, ಅದು ಹಣೆ ಬರ ಟೈಮು ಒಂದೊಂದು ಇರುತ್ತೆ. ಈಗ ಮುಗ್ದಿದೆ, ಇಲ್ಲಿಂದ ಈಚೆಗೆ ಆರಾಮಾಗಿರಲಿ ಇಷ್ಟೇ. 7 ತಿಂಗಳು ಜೀವನ ಹೇಗಿತ್ತು? ಸ್ವಲ್ಪ ಕಷ್ಟ ಆಯಿತು ಬಿಟ್ಟಿರೋದಕ್ಕೆ, ಮಗಳು ಅಲ್ಲಿ ಕಷ್ಟ ಆಯಿತು ಸ್ವಲ್ಪ. ಮಗಳನ್ನ ನೋಡ್ಕೊಳ್ತಿದ್ರಿ? ನೋಡ್ಕೊಳ್ತಾ ಇದ್ದೆ ಮೊಮ್ಮಗಳು. ಎಲ್ಲರೂ ಕೂಡ ಅದೇ ವಿಚಾರವಾಗಿ ತುಂಬ ಓಡಾಡಿದ್ದಾರೆ, ತುಂಬ ಮಾಡಿದ್ರು. ಟಾಮಿ ಸಮಷ್ಟಿನೂ ಅಷ್ಟೇ, ಅವ್ರ ಹತ್ರ ನಾವು ಬೇಜಾನ್ ಸತಿ ಹೋಗಿ ಮಾತಾಡಿ ನಾವು ಅವ್ರಿಗೆ ಇದು ಮಾಡಿದ್ದಕ್ಕೆ ನಮ್ಗೆ ಮಾಡಿಕೊಟ್ರು. ಅದೊಂದು ನನಗೆ ಖುಷಿ ಆಯಿತು. ಒಪ್ಸಿತ್ತಾ ಇವತ್ತು ಜಾಮೀನು ಸಿಗುತ್ತೆ ಅಂತೇಳಿ? ಇತ್ತು ಒಂದು ಕಡೆ, ದೇವರ ನೆನ್ಕೊಂಡು ಬಂದ್ವಿ ಅಷ್ಟೇ. ಮಗಳು ನೋಡೋ ಕಾತ್ರ ನಿಮಗೆ? ಆ ಥರ. ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕೂಡ ನೋವಲ್ಲಿದ್ದಾರೆ. ನೀವು ನೋವೆಲ್ಲಿದ್ದಾರಲ್ಲ, ಎಲ್ಲರಿಗೂ ನೋವೇ ಅಲ್ಲ, ಅವ್ರಿಗೂ ನೋವೇ, ನಮಗೂ ನೋವೇನೆ, ಆಗಿರೋ ಎಷ್ಟು ಜನಕ್ಕೂ ನೋವೇನೆ, ಎಲ್ಲರಿಗೂ ನೋವೇನೆ. ಏನು ಹೇಳೋದಕ್ಕೆ ಬಯಸ್ತೀರಿ ರೇಣುಕಾ ಸ್ವಾಮಿ ಕುಟುಂಬಸ್ಥರಿಗೆ? ಏನು ಹೇಳೋ, ಅವ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಂದು ಸ್ವಲ್ಪ ಬರಲ್ಲ, ಅವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಅವರು ತುಂಬ ನೋವಲ್ಲಿದ್ದಾರೆ, ಅವ್ರ ಕುಟುಂಬ ಕೂಡ ಇದ್ದಾರೆ, ಅವರು ನೋವೆಲ್ಲಿದ್ದಾರೆ. ಅದೇ ಒಳ್ಳೇದಾಗಲಿ ಅವ್ರಿಗೂ ಅಂತ ಒಂದು ಆಸೆ. ಈ 7 ತಿಂಗಳು ನಿಮಗೆ ಜೀವನ ಸಾಗಿಸೋದಕ್ಕೆ ಎಷ್ಟು ಒಂದು ಕಷ್ಟ ಆಯಿತು? ಹೇಗೆ ಜೀವನ ಸಾಗಿಸಿದ್ರಿ? ಎಷ್ಟು ಸರಿ ಮಗಳನ್ನ ಮೀಟ್ ಮಾಡಿದ್ರಿ? ತುಂಬ ಸತಿ ನಾನು ಹೋದಾಗಿಂದನೂ ಹೋಗ್ತಾನೆ ಇದ್ದೀನಿ, ಬರ್ತಾನೆ ಇರ್ತೀನಿ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಅದು ದೇವ್ರು ಎಷ್ಟು ದಿನ ಹಣೆಯಲ್ಲಿ ಬರ್ದಿರ್ತದೋ ಅಷ್ಟು ದಿನ ಆಗಲಿ, ಬರಲಿ. ನಮ್ಮ ಮಗಳು ತಪ್ಪು ಮಾಡಿಲ್ಲ, ಒಳಗಡೆ ಬರ್ತಾರೆ ಅನ್ನೋದೊಂದು ನಂಬಿಕೆ ಇತ್ತು ನನಗೆ. ಲಾಯರ್ ಇದ್ದಾರೆ, ಬಿಡಿಸ್ಕೊಬರ್ತಾರೆ ಅನ್ನೋದೊಂದು ನಂಬಿಕೆ ಅವ್ರ ಮೇಲೆ ಇತ್ತು ಅಷ್ಟೇ. ಚಪ್ಪಲಿನಾಗ ಹೊಡೆದ್ರು, ಈ ಥರದ್ದೆಲ್ಲ ಅಲ್ಲಿ ವಾದಗಳಾಯಿತು ಕೋರ್ಟಲ್ಲಿ. ಆ ಹಂತಕ್ಕೂ ಕೂಡ ಹೋಗಿತ್ತು, ಯಾಕೆಂದರೆ ರೇಣುಕಾ ಸ್ವಾಮಿ ಅಷ್ಟು ಮೆಸೇಜ್ಗಳನ್ನು ಮಾಡಿದ್ರು ಅನ್ನೋದು ಕೂಡ ಚರ್ಚೆಗಳಾಗ್ತಾ ಇತ್ತು. ಅದು ಕೆಲವು ನಂಗೆ ಗೊತ್ತಿರಲಿಲ್ವಲ್ಲ, ಅದನ್ನೇನು ನಾವು ಇದು ಮಾಡ್ಕೊಳಕ್ಕಾಗಿಲ್ಲ. ನಮ್ಗೆ ಗೊತ್ತಿದ್ರೆ ಏನೋ ಒಂದು ಹೇಳ್ಬೋದು, ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ನೀವು ಜೈಲ್ಗೆ ಹೋದಾಗ ಏನು ಕೇಳಲಿಲ್ವ ನಿಮ್ಮ ಮಗಳ ಹತ್ರ? ಇಲ್ಲ, ನಾನು ಮಾಡಿಲ್ಲ, ನಾನು ಹೊಡೆದಿಲ್ಲ ಅಂತಲೇ ಹೇಳೋದ್ರು. ಎಷ್ಟು ಕಷ್ಟ ಆಗ್ತಿದೆ ಅವ್ರಿಗೆ ಜೈಲಲ್ಲಿ? ಕಷ್ಟ ಆಗುತ್ತೆ. ಶಿಲ್ಪ ಅವರು, ವಕೀಲರು ಶಿಲ್ಪ ಅವರು ಕೂಡ ನಿಮಗೆ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ದಿನ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿದ್ದು
ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವರು. ತುಂಬಾ ನಾವು ಓಡಾಡಿದ್ದೀವಿ, ತುಂಬ ನಮ್ಮ ಜೊತೆ ಅವ್ರು ಓಡಾಡಿದ್ದಾರೆ. ತುಂಬಾ ಮಾಡಿ ಇವಾಗ ನನ್ನ ಮಗಳನ್ನ ಕರ್ಕೊಂಡು ಬಂದೆ. ದರ್ಶನ್ ಮನೆ ಕಡೆಯವ್ರು ಏನಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರಾ? ಸರ್ ಅದ್ರ ಬಗ್ಗೆ ಎಲ್ಲ ಬೇಡ ನಮಗೆ, ಅದ್ರ ಬಗ್ಗೆ ಎಲ್ಲ ಏನು ಅಂತ ಬೇಡ. ಈ ಟೈಮಲ್ಲಿ ಯಾಕಂದರೆ ಒಳ್ಳೇದಾಗಲಿ, ಏನೋ ಗೊತ್ತಿಲ್ಲ ಆಗೋಗೈತೆ, ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲ ಹೋಗಿರೋ ಅಷ್ಟು ಜನಕ್ಕೂ ಒಳ್ಳೇದಾಗಲಿ. ರೇಣುಕಾ ಸ್ವಾಮಿ ಜೀವ ಅಂತೂ ಬರೋದಿಲ್ಲ. ಏನು ಮಾಡೋದು? ಅವ್ರ ಕುಟುಂಬಸ್ಥರಿಗೆ ಯಾವ ರೀತಿಯಾಗಿ ಧೈರ್ಯ ತುಂಬ ಕೆಲಸ ಮಾಡ್ತೀರಿ ನೀವೀಗ? ನೋಡೋಣ ಸರ್, ಮಗಳು ಬರಲಿ, ಮಗಳು ಬಂದಮೇಲೆ ಮಾತಾಡೋಣ. ಏನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀರ ಒಬ್ಬ ತಾಯಿಯಾಗಿ? ಇನ್ನು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಿ? ಅದೇ ಸರ್, ನೋಡೋಣ, ಮಗಳು ಬರಲಿ, ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಏನು ಸಲಹೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮಗಳಿಗೆ? ಏನು ಸಲಿಗೆ ಕೊಡೋದು, ನೋಡೋಣ, ಆಮೇಲೆ ಮಾಡೋಣ. ಬರಲಿ, ಮಗಳೊಂದು ಚೂರೀಚೆ ಬರಲಿ, ಆಮೇಲೆ ಮಾತಾಡ್ತೀನಿ. ಓಕೆ ಸರ್. ಏನಾದ್ರು ಕಡೆದಾಗ ಏನಾದ್ರು ಹೇಳೋದಕ್ಕೆ ಬಯಸ್ತೀರಾ? ನಿಮ್ಗೆಲ್ಲರಿಗೂ ಟ್ಯಾಂಕ್ಸ್ ಮಾಡೋದಕ್ಕೆ. ಇದು ಭಾಗ್ಯ ಅವರ ಮಾತು. ಇನ್ನು ಅವರ ವಕೀಲರಾಗಿರುವಂಥ ಶಿಲ್ಪ ಅವರು ಕೂಡ ಇದ್ದಾರೆ. ಶಿಲ್ಪ ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಮೇಡಮ್, ಒಂದು ವಿಚಾರವನ್ನು ಕೇಳಲೇಬೇಕು, ಕ್ಷಮೆ ಇರಲಿ. ಎಷ್ಟು ಮಿಸ್ ಮಾಡ್ಕೋತಿದ್ರಿ ಮಗಳನ್ನ? ತುಂಬಾ ಮಿಸ್ ಮಾಡ್ಕೋತೀವಿ. ಮೊಮ್ಮಗಳು ಅವು ತುಂಬಾ ಅವರು. ಈಗ ಹೊರಗಡೆ ಕರ್ಕೊಂಬರ್ತಿದಂಗೆ ಫಸ್ಟ್ ಏನು ಮಾಡ್ತೀರಿ? ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಷ್ಟೇ. ರೇಣುಕಾ ಸ್ವಾಮಿ ಅವ್ರನ್ನ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಿ, ಅವ್ರಿಗೂ ಒಳ್ಳೇದಾಗಲಿ. ರೇಣುಕಾ ಸ್ವಾಮಿ ಅವ್ರನ್ನ ಫ್ಯಾಮಿಲಿಗೆ ಏನಾದ್ರು ಹೋಗಿ ಮೀಟ್ ಮಾಡಿ ಮಾತಾಡುವಂಥ ಪ್ರಯತ್ನ ಏನಾದ್ರು ಮಾಡ್ತೀರಾ ಮಗಳನ್ನ ಕರ್ಕೊಂಡು? ಮಗಳು ಬರಲಿ, ಒಂದು ಸ್ವಲ್ಪ ಮಗಳು ಈಚೆ ಬಂದಮೇಲೆ ಆಮೇಲೆ ಮಾತಾಡ್ತೀನಿ, ನಾನು ಮಾತಾಡ್ತೀನಿ. ಈಗ ಶಿಲ್ಪ ಅವ್ರು ಇದ್ದಾರೆ, ಶಿಲ್ಪ ಅವ್ರನ್ನ ಮಾತಾಡ್ತೀನಿ. ಮೇಡಮ್, ಈಗ ಷರತ್ತುಬದ್ಧ ಜಾಮೀನು ಸಿಕ್ಕಿದೆ, ಏನೆಲ್ಲ ಷರತ್ತುಗಳನ್ನ ವಿಧಿಸಿದ್ದಾರೆ ಏನಾದ್ರು ಹೇಳ್ಬೋದಾ? ಸರ್, ಈಗ ನಮಗೆ ಯಾವುದೇ ಥರದ್ದು ಏನಂತಂದರೆ ಮಾಹಿತಿ ಇಲ್ಲ. ನಮಗೆ ಆರ್ಡ್ರ್ ಶೀಟ್ ಏನಂತಂದರೆ ಬರಬೇಕು. ತದನಂತರದಲ್ಲಿ ಏನಂತಂದರೆ ನ್ಯಾಯಾಲಯ ಏನು ಷರತ್ತುಗಳನ್ನ ನೀಡಿದೆ ಅದನ್ನು ಏನಂತಂದರೆ ನಾವು ಫುಲ್ಫಿಲ್ ಮಾಡಿದ್ಮೇಲೆ ನಮಗೆ ರಿಲೀಸಿಂಗ್ ಆರ್ಡ್ರ್ ಅಂತ ನಮಗೆ ಸಿಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಾವು ಫರ್ದರ್ ಪ್ರೋಸೆಸ್ ಮುಂದುವರಿಸಬೇಕು. ಯಾವ ಗ್ರೌಂಡ್ಸ್ ಮೇಲೆ ಜಾಮೀನು ಸಿಕ್ಕಿದೆ ಅಂತ ಹೇಳ್ತೀರಿ? ಸರ್, ಗ್ರೌಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಏನಾಗಿದೆ, ಇವರ ಪಾತ್ರ ಆ ಒಂದು ಇನ್ಸಿಡೆಂಟ್ನಲ್ಲಿ ಏನಿದೆ ಅನ್ನೋದನ್ನು ನ್ಯಾಯಾಲಯ ಗಮನಕ್ಕೆ ತಂದಿದ್ದಾರೆ ನಮ್ಮ ಸೀನಿಯರ್ ಆದಂಥ ಟಾಮಿ ಸೆಬಾಸ್ಟಿನ್ ಸರು. ಸೊ ಅವರು ವಾದ ಮತ್ತೇನಂತ ಅಂದರೆ, ಇವಾಗ ನೀವು ಡೇ 1 ಇದ್ರ ಬಗ್ಗೆ ಏನಂತ ಅಂದರೆ ಮಾಹಿತಿ ನಿಮಗೂ ಕೂಡ ಗೊತ್ತಿದೆ. ಸೊ ಅವರು ಎಲ್ಲ ಒಂದು ವಿಚಾರಗಳನ್ನ ಒಂದು